ಹಾಯ್ ಹಲೋ ನಮಸ್ಕಾರ. ನಾನು ಲತಾ, ಅಯ್ಯಂಗಾರ್ ಫುಡ್ಸ್ ಚಾನೆಲ್ಗಾಗಿ ಇವತ್ತು ಮಾಡ್ತಾ ಇರೋ ಹೊಸ ರುಚಿ ಗೊಜ್ಜವಲಕ್ಕಿ ಅಂತ. ಗೊಜ್ಜವಲಕ್ಕಿ ಅಂತಾರೆ, ನಮ್ಮ ಅಯ್ಯಂಗಾರ್ ಭಾಷೆಯಲ್ಲಿ ಪುಳಿಯೋಲು ಅಂತಾರೆ. ಅದಕ್ಕೆ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಹುಳಿ ಅವಲಕ್ಕಿಗೆ ಗೊಜ್ಜು ಅವಲಕ್ಕಿಗೆ ಮಾಡೋಕ್ಕೆ ನಾನು ಸುಮಾರು 1 ಪಾವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ನಾನು ಮಿಕ್ಸರಲ್ಲಿ ಡ್ರೈ ಜಾರಲ್ಲಿ ಹಾಕ್ಕೊಂಡು ಅದನ್ನು ಬರೀ ಪಲ್ಸ್, ಅಂದರೆ ಜಾಸ್ತಿ ನೈಸ್ ಆಗಬಾರ್ದು, ಪಲ್ಸ್ ಥರ ಮಾಡಿಕೊಂಡು ಆಮೇಲೆ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಹೀಗೆ ಸ್ವಲ್ಪ ಉದುದ್ರಾಗಿ ಬರೋ ಹಾಗೆ ಪೀಸ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿಯಾಗಿ ಗೊಜ್ಜು ಅವಲಕ್ಕಿ ಮಾಡೋಕ್ಕೆ. ಮತ್ತು ಒಂದಿಷ್ಟು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈ ಹುಣಸೆಹಣ್ಣು ನೀರಲ್ಲಿ ಹಾಕಿ ಬಿಸಿನೀರಲ್ಲಿ ಹಾಕಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದರ ರಸನ 2 ಬಟ್ಟಲ್ಲಿ ಕಿವುಚಿಟ್ಕೊಂಡಿದ್ದೀನಿ. ನಾನು ಕ್ವಾಂಟಿಟಿ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಸ್ವೀಟ್ನೆಸ್ ಬರೋದಕ್ಕೆ ಒಂದಿಷ್ಟು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಹಸಿ ಕೊಬ್ಬರಿ ಹಾಕೋದಿಲ್ಲ, ನಾನಂತೂ ಹಾಕೋದಿಲ್ಲ. ಸ್ವಲ್ಪ ಒಣ ಕೊಬ್ಬರಿ, 1 ಗಿಟ್ಟ ಕೊಬ್ಬರಿ ತೊಗೊಂಡು ಒಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ತಿನ್ ಫ್ಲೇಕ್ಸ್ ಆಗಿ ಮಾಡಿಕೊಂಡು ಅದನ್ನು ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಕಡಲೆಕಾಯಿ ಬೀಜ ಮತ್ತು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಹಾಕೋಕ್ಕೆ ಗೊಜ್ಜು ಅವಲಕ್ಕಿಗೆ ಸ್ವಲ್ಪ ಖಾರ ಬೇಕಲ್ಲ, ಅದಕ್ಕೋಸ್ಕರ ಮೆಣಸಿನ ಪುಡಿ ಅಂದರೆ ಸಾರಿನ ಪುಡಿ, ನಾವೇನು ದಿನ ರೆಗ್ಯುಲರಾಗಿ ಸಾರು ಮಾಡ್ತೀವಲ್ಲ, ಸಾರಿನ ಪುಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಇಂಗು, ನಾವು ಯಾವಾಗಲೂ ಉಪಯೋಗಿಸೋದು ಹೋಟೆಲ್ ಇಂಗು, ಮತ್ತು ಮಸಾಲ ಡಬ್ಬಿ, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕೋದಕ್ಕೋಸ್ಕರ ಮಸಾಲ ಡಬ್ಬಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಮಾಡಿಕೊಂಡು ಬಾಣಲೆ ಇಟ್ಕೊಂಡು ಫಸ್ಟು ಒಗ್ಗರಣೆ ಹಾಕೋತೀನಿ. ನೋಡೋಣ ಬನ್ನಿ. ತೆಂಗಿನಕಾಯಿ ಯೂಸ್ ಮಾಡ್ತಾ ಇಲ್ಲ? ಹೌದು, ಹಸಿ ತೆಂಗಿನಕಾಯಿ ಯೂಸ್ ಮಾಡಲ್ಲ. ಅದು ಹಾಕಿದ್ರೆ ಒಂಥರ ಟೇಸ್ಟು. ಒಣ ಕೊಬ್ಬರಿ ಹಾಕಿದ್ರೆ ಇನ್ನೂ ರುಚಿ ಎನ್ಹಾನ್ಸ್ ಆಗುತ್ತೆ. ಹೀಗೆ ನಾವು ಪುಳಿಯೋಗರೆಗೆಲ್ಲ ನಾವು ಹಾಕ್ತೀವ, ಹಾಕಲ್ಲ, ಅದೇ ಥರ ಬರೀ ಒಣ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಹಸಿ ತೆಂಗಿನಕಾಯಿ ಯೂಸ್ ಮಾಡಲ್ಲ. ಇದ್ರ ಟೇಸ್ಟು ನೀರೆಷ್ಟು ಪುಳಿಯೋಗರೆ ಬರುತ್ತೆ. ಹೌದು, ಮಿನಿ ಪುಳಿಯೋಗರೆ ಅಂತ ಹೇಳ್ಬೋದು. ಬಟ್ ಪುಳಿಯೋಗರೆಗೆ ಅನ್ನ ಉಪಯೋಗಿಸ್ತೀವಿ, ಇಲ್ಲಿ ಅವಲಕ್ಕಿ ಉಪಯೋಗಿಸ್ತೀವಿ. ಮತ್ತು ಪುಳಿಯೋಗರೆಗೆ ಮೊದಲೇ ಪ್ರಿಪೇರ್ಡ್ ಪುಳಿಯೋಗರೆ ಗೊಜ್ಜು ಯೂಸ್ ಮಾಡ್ತೀವಿ. ಇಲ್ಲಿ ಫ್ರೆಶ್ ಆಗಿ ಗೊಜ್ಜು ಥರ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಬಾಣಲಿ ಕಾದಿದೆ, ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೂ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಒಂದು 4ರಿಂದ 5 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಫಸ್ಟ್ ಹಾಕೋತೀನಿ. ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಕಡಲೆಬೇಳೆ ಹಾಕೋತೀನಿ. ಕಡಲೆಬೇಳೆ ಒಂದು ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ಆಮೇಲೆ ಉದ್ದಿನಬೇಳೆ ಹಾಕೋತೀನಿ. ಮಾಡ್ತಿರ್ಬೇಕಾದ್ರೆ ಕಡಲೆಬೇಳೆ ಆಗಲಿ ಉದ್ದಿನಬೇಳೆ ಸೀಬಾರ್ದು ನೋಡಿ, ಸೀಲಾರ್ದಂಗೆ ನಾವು ನೋಡ್ಕೋಬೇಕು. ಅದೆಲ್ಲ ಹಾಕಿದ್ಮೇಲೆ ಒಂಚೂರು ಅರಿಶಿನ ಹಾಕ್ತೀನಿ. ಎಣ್ಣೆ ಕಾದಿದೆ, ಈಗ ಸಾಸಿವೆ ಹಾಕೋತಾ ಇದ್ದೀನಿ. ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಈ ಸಾಸಿವೆ ಸಿಡಿಯೋಕ್ಕಿಂತ ಮುಂಚೆ ನೀವು ಬೇರೆ ಪದಾರ್ಥ ಹಾಕಿಬಿಟ್ರೆ ಸಾಸಿವೆ ಟೇಸ್ಟ್ ಬರೋದಿಲ್ಲ. ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೋತೀನಿ. ಈ ಥರ ಚಿಕ್ಕ ಸ್ಪೂನಲ್ಲಿ 2ರಿಂದ 3 ಸ್ಪೂನ್ ಹಾಕೋತೀನಿ. ಸ್ವಲ್ಪ ಬಾಡಿಸ್ತೀನಿ. ಗ್ಯಾಸ್ ಸಣ್ಣ ಮಾಡಿದ್ದೀನಿ, ಸೀಬಾರ್ದಲ್ವ ಅದಕ್ಕೆ. ಮತ್ತು ಉದ್ದಿನಬೇಳೆ 2 ಸ್ಪೂನ್ ಹಾಕ್ತೀನಿ ಅಷ್ಟೇ. ಒಂಚೂರು ಅರಿಶಿನ ಹಾಕೋತಾ ಇದ್ದೀನಿ. ಕರಿಬೇವು ಕ್ಲೀನ್ ಆಗಿ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ಕಡಲೆಕಾಯಿ ಬೀಜ, ಇದಕ್ಕೆ ಗೋಡಂಬಿನೂ ಹಾಕ್ಬೋದು. ಕೆಲವೊಬ್ಬರು ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ ಎರಡೂ ಹಾಕ್ತಾರೆ. ಬಟ್ ಎರಡು ಬೇರೆ ಬೇರೆ ಟೇಸ್ಟ್. ಇಲ್ಲ ಬರೀ ಗೋಡಂಬಿ ಹಾಕಿ, ಇಲ್ಲ ಬರೀ ಕಡಲೆಕಾಯಿ ಬೀಜ ಹಾಕಿ. ಯಾಕಂದರೆ ಅದರದ್ದು ಬೇರೆ ಬೇರೆ ಟೇಸ್ಟ್ ಇದೆ. ಆ ಕಾಂಬಿನೇಷನ್ಗಿಂತ ಈಗ ನಾನು ಬರೀ ಕಡಲೆಕಾಯಿ ಹಾಕಿ ಮಾಡಿದ್ದೀನಿ. ಕಡಲೆಕಾಯಿ ಹಾಕುವಾಗ ನಾನು ಗೋಡಂಬಿ ಹಾಕಲ್ಲ, ಗೋಡಂಬಿ ಹಾಕಿದಾಗ ಕಡಲೆಕಾಯಿ ಹಾಕೋದಿಲ್ಲ. ಎರಡರಲ್ಲಿ ಯಾವುದಾದ್ರೂ ಒಂದು ಪದಾರ್ಥ ಹಾಕಿ, ಎರಡೂ ಒಟ್ಟಿಗೆ ಹಾಕಿಬಿಡಿ, ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟ್. ಕಡಲೆಕಾಯಿ ಆಲ್ಮೋಸ್ಟ್ ಅಲ್ಲಿ ಹುರಿದಿದೆ, ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈ ಕೊಬ್ಬರಿ ಫ್ಲೇಕ್ಸ್ ಇದೆಯಲ್ಲ, ಇದನ್ನು ಹಾಕೋತಾ ಇದ್ದೀನಿ. ಫುಲ್ ಒಲೆ ಸಿಮ್ಮಲ್ಲೇ ಇದೆ.
ಇದಾಯಿತು. ಇದಾದಮೇಲೆ ತುರಿದಿರೋ ಕೊಬ್ಬರಿ ಇದೆಯಲ್ಲ, ಇದನ್ನು ಸ್ವಲ್ಪ ಹಾಕೋತೀನಿ, ಫುಲ್ ಹಾಕ್ಕೊಳ್ಳಲ್ಲ. ಉಳಿದಿದ್ದು ಆಮೇಲೆ ಪುಳಿಯೋ ಗೊಜ್ಜಾದಮೇಲೆ, ಅಂದರೆ ಗೊಜ್ಜು ಅವಲಕ್ಕಿ ಆದಮೇಲೆ ಮೇಲೆ ಹಾಕ್ಕೋತೀನಿ. ಕೊಬ್ಬರಿನೂ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಮತ್ತು ಅದು ಕೊಬ್ಬರಿ ಒಂಥರ ಹುರಿದ್ರೆ ಅದೊಂಥರ ಗಮ್ಮಂತ ಪರಿಮಳ ಬರುತ್ತಲ್ಲ, ಅದು ಪರಿಮಳ ಬರಬೇಕು. ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮಾಡೋ ವಿಧಾನ ಏನಂದರೆ, ಇದಕ್ಕೆ ನಾನು ಈ ಹುಣಸೆ ಹಣ್ಣಿನ ನೀರಿದೆಯಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ಒಲೆ ಸಿಮ್ಮಲ್ಲೇ ಇದೆ. ಒಂದೆರಡು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಸ್ವಲ್ಪ ಗ್ಯಾಸ್ ಹೈ ಮಾಡ್ತೀನಿ. ಇವಾಗ ಸ್ವಲ್ಪ ಬಾಯ್ಲ್ ಆದರೆ ಹುಣಸೆ ಹಣ್ಣಿನ ನೀರು ಚೆನ್ನಾಗಿ ಕುಕ್ ಆದಂಗೆ ಆಗುತ್ತೆ. ಕುದಿ ಬರ್ತಾ ಇದೆ ನೋಡಿ. ಕುದಿ ಬರ್ತಿರೋ ಹಾಗೆ ಈ ಬೆಲ್ಲ ಹಾಕೊಂಡ್ಬಿಡ್ತಾ ಇದ್ದೀನಿ. ಬೆಲ್ಲ ಕರಗಬೇಕು. ಈಗ ಒಲೆ ಸಣ್ಣ ಮಾಡ್ತಾ ಇದ್ದೀನಿ. ಬೆಲ್ಲ ಒಂದು ಸ್ವಲ್ಪ ಕರಗಬೇಕು. ನೋಡಿ ಚೆನ್ನಾಗಿ ಕುದ್ದಿದೆ. ಬೆಲ್ಲನೂ ಕರಗಿದೆ. ಬೆಲ್ಲ ಹುಳಿನೂ ಎಲ್ಲ ಆ ರಾ ಏನಿತ್ತಲ್ಲ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಈ ಟೈಮಲ್ಲಿ ನಾನು ಈ ಮೆಣಸಿನ ಪುಡಿ ಅಂತ ಅಂದರೆ ನಮ್ಮ ಸಾರಿನ ಪುಡಿ ಒಂದು 3 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಡ್ತಾಯಿದ್ದೀನಿ. ಇದಕ್ಕೆ ಸಣ್ಣ ಮಾಡ್ಕೊತಾ ಇದ್ದೀನಿ. ಎಲ್ಲ ಕುದ್ಬಿಡೋದ್ರಿಂದ ಎಲ್ಲ ಫುಲ್ ಕುಕ್ಕಾಗಿ ಹೋಗುತ್ತೆ ಮತ್ತು ಕ್ಲೀನಾಗಿ ಮಿಕ್ಸ್ ಆಗುತ್ತೆ ನಿಮಗೆ. ಇದಾದಮೇಲೆ ನಾನು ಅವಲಕ್ಕಿ ಹಾಕ್ತೀನಿ. ಸೊ ಹಾಗಾಗಿ ಮೆಣಸಿನ ಪುಡಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟಿರೋದ್ರಿಂದ ಕ್ಲೀನಾಗಿ ಅದು ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ, ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ಉಪ್ಪು ಯಾವಾಗಲೂ ಇಟ್ಕೊಂಡಿರ್ತೀನಿ, ಮತ್ತೊಂದು ಚೂರು ಹಿಡಿದು ಹಾಕ್ತೀನಿ. ಅಕಸ್ಮಾತ್ ಉಪ್ಪು ಜಾಸ್ತಿ ಆಗೋದ್ರೆ ಕಷ್ಟ ಆಗುತ್ತೆ. ಕಡಿಮೆ ಆಗಿತ್ತಂದರೆ ಮತ್ತೆ ಹಾಕೋಬೋದು ಅಂತ. ಇಂಗನ್ನು ಹಾಕ್ಬಿಡ್ತಾ ಇದ್ದೀನಿ. ಕರ್ಗಿಸಿಟ್ಕೊಂಡಿದ್ದೀನಿ ಇಂಗನ್ನ. SSP ಹೋಟೆಲ್ ಸ್ಪೆಷಲ್ ಹಿಂಗ್ ಈಸ್ ಕಿಂಗ್ ನಮ್ಮಲ್ಲಿ. ಇದಾದಮೇಲೆ ಈ ಅವಲಕ್ಕಿ ಏನಿದೆಯಲ್ಲ ಇದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಭಾಳ ಸಿಂಪಲ್ ಆ್ಯಂಡ್ ಈಸಿ ನೋಡಿ. ಇನ್ಫ್ಯಾಕ್ಟ್ ಪುಳಿಯೋಗರೆ ವಾಸನೆ ಬರ್ತಾ ಇದೆ. ಹೌದು, ಇದೊಂಥರ ಆಗಮ ಬರ್ತಾ ಇದೆ. ಮಿನಿ ಪುಳಿಯೋಗರೆನೇ ಅಲ್ವಾ ಇದು. ನಿಮಗೆ ಹುಣಸೆ ಹಣ್ಣು ಕುದ್ದಿದೆ, ಬೆಲ್ಲ ಹಾಕಿದ್ದೀರಾ, ಹಿಂಗೆ ಹಾಕಿದ್ದೀರಾ, ಕಡಲೆಕಾಯಿ ಬೀಜ ಹಾಕಿದ್ದೀರಾ, ಎಲ್ಲ ನಿಮ್ಮ ಪುಳಿಯೋಗರೆಗೆ ಏನೇನು ಪದಾರ್ಥಗಳು ಬೇಕೋ ಎಲ್ಲ ಹಾಕಿದ್ದೀರಲ್ಲ. ಹಾಗಾಗಿ ನ್ಯಾಚುರಲಾಗಿ ನಿಮಗೆ ಪುಳಿಯೋಗರೆ ವಾಸನೆ ಬರೋದು. ಅದಕ್ಕೆ ಇದು ಪುಳಿ ಅವಲಕ್ಕಿ ಅಂತೀವಿ. ಇಲ್ಲಿ ಕನ್ನಡದಲ್ಲಿ ಗೊಜ್ಜು ಅವಲಕ್ಕಿ ಅಂತಾರೆ. ಸುಲಭ ನೋಡಿ. ಒಂದೇ ನಿಮ್ಮ ಹತ್ರ ಸಾರಿನ ಪುಡಿ, ಮೆಣಸಿನ ಪುಡಿ ಅಂದರೆ ಅಚ್ಚ ಮೆಣಸಿನ ಪುಡಿ, ಕಾಶ್ಮೀರಿ ಚಿಲ್ಲೀಸ್, ರೆಡ್ ಚಿಲ್ಲೀಸ್ ಅಂತ ಬರುತ್ತಲ್ಲ ಅದೆಲ್ಲ ಹಾಕ್ಬೇಡಿ. ಅದ್ರಲ್ಲಿ ಟೇಸ್ಟ್ ಬೇರೆ ಬರುತ್ತೆ. ನಾವು ಮನೆಗಳಲ್ಲಿ ಸಾರು ಮಾಡ್ತೀವಲ್ಲ ಆ ಪುಡಿ ಹಾಕಿ, ಯಾಕಂದರೆ ಅದರೊಳಗೆ ಮೆಂತ್ಯ, ಸಾಸಿವೆ, ಮೆಣಸು ಅದೆಲ್ಲ ಸೇರಿರುತ್ತೆ. ಸೊ ಅದ್ರ ಪರಿಮಳ ಎಲ್ಲ ಬರುತ್ತೆ ಅಂತ. ಈಗ ಆಗ್ತಾ ಬಂದಿದೆ ಅಲ್ವಾ. ಈಗ ಈ ಟೈಮಲ್ಲಿ ನಾನು ತುರಿದಿಟ್ಕೊಂಡಿದ್ದೀನಲ್ಲ ಈ ಕೊಬ್ಬರಿ ಒಂಚೂರು ಹಾಕ್ಬಿಡ್ತೀನಿ. ಸಣ್ಣ ಸಿಮ್ಮಲ್ಲೇ ಇದೆ ಗ್ಯಾಸು. ನೋಡಿ ಸೈಡ್ಸ್ ಎಲ್ಲ ಬಿಟ್ಕೋತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಸಿಮ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಟ್ರೆ ಪೂರ್ತಿ ಅದು ಹರಳ್ಕೊಂಡ್ಬಿಡುತ್ತೆ. ಇಷ್ಟೇ ನೋಡಿಪ್ಪ,
ಗೊಜ್ಜವಲಕ್ಕಿ ಮಾಡೋದು. ಇದು ಹಿಂಗೆ ಮಾಡಿಟ್ಬಿಟ್ರೆ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕು, ಎಲ್ಲರೂ ಟ್ರಿಪ್ಪಿಗೆ ಹೋಗಬೇಕು ಅಂತ ಹಿಂಗೆ ಮಾಡಿಟ್ಕೊಂಡು ಡಬ್ಬಿಗೆ ಇಟ್ಕೊಂಡ್ಬಿಟ್ರೆ ಕೆಡೋದಿಲ್ಲ. 1-2 ದಿನ ಆದರೂ ಏನೂ ಕೆಡೋದಿಲ್ಲ. ಯಾಕಂದರೆ ಎಲ್ಲದನ್ನು ಕುದಿಸಿದ್ದೀರಾ, ಹುಣಸೆ ಹಣ್ಣು, ಮೆಣಸಿನ ಪುಡಿ ಎಲ್ಲನೂ ಕುದ್ದಿರೋದ್ರಿಂದ